ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಸಾಗರದ ಮಾರಿಕಾಂಬಾ ದೇವಸ್ಥಾನದ ಬಗ್ಗೆ. ನಮಸ್ಕಾರ. ಇದರ ಇತಿಹಾಸ, ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ಆಳವಾಗಿ ನೋಡುವ, ಇಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿ ಆಧಾರದಲ್ಲಿ. ಹೌದು, ಖಂಡಿತ. ಈ ದೇವಸ್ಥಾನಕ್ಕೆ ಅಂದ್ರೆ ಕೆಳದಿ ನಾಯಕರ ಕಾಲದ ಒಂದು ದೊಡ್ಡ ಇತಿಹಾಸ ಇದೆ. ಹೌದು. ಶಿವಮೊಗ್ಗ ಜಿಲ್ಲೆಯ ಸಾಗರಪೇಟೆಯ ನಟ್ಟ ನಡುವೆ ಇರೋ ಈ ದೇವಸ್ಥಾನ ಆ ಭಾಗದ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದ್ದು. ಇದರ ಸ್ಥಾಪನೆ ಬಗ್ಗೆ ಮೂಲಗಳಲ್ಲಿ ಏನು ಹೇಳಿದೆ? ಸುಮಾರು 16ನೇ ಶತಮಾನ ಅಲ್ವಾ? ಹೌದು, ಕೆಳದಿ ಸಂಸ್ಥಾನದ ವೆಂಕಟಪ್ಪ ನಾಯಕರ ಕಾಲದಲ್ಲಿ ಕಟ್ಟಿದ್ದು ಅಂತ ಗೊತ್ತಾಗತ್ತೆ. ಆದ್ರೆ ಆದಿಶಂಕರಾಚಾರ್ಯರದು ಒಂದು ಪಾತ್ರ ಇದೆ ಅಂತಾರಲ್ಲ, ಅದು ಹೇಗೆ? ಹೌದು, ಅದು ಒಂದು ನಂಬಿಕೆ. ಅದರ ಪ್ರಕಾರ ಆದಿಶಂಕರಾಚಾರ್ಯರು ಸಾಗರಕ್ಕೆ ಬಂದಾಗ ದೇವಿ ಮಾರಿಕಾಂಬೆ ಅವರ ಕನಸಲ್ ಬಂದ್ಲು ಅಂತ. ಓ, ಕನಸಲ್ಲೇ? ತನಗೊಂದು ದೇವಸ್ಥಾನ ಕಟ್ಟಿಸಲು ಹೇಳಿದ್ಲಂತೆ. ಮೊದಲು ಅವರು ಊರ ಹೊರಗೆ ದೇವಿಯ ಪಾದಚಿಹ್ನೆಯನ್ನು ಸ್ಥಾಪಿಸಿದ್ರು ಅಂತ ಒಂದು ಮಾತಿದೆ. ಪಾದಚಿಹ್ನೆ, ಓಕೆ. ಆಮೇಲೆ ಅಂದ್ರೆ ಸುಮಾರು 1596ರ ಹೊತ್ತಿಗೆ ಕೆಳದಿ ಅರಸ ವೆಂಕಟಪ್ಪ ನಾಯಕರು ಯುದ್ಧಗಳಲ್ಲಿ ಗೆಲ್ಲಿಕ್ಕೆ ದೇವಿಯ ಆಶೀರ್ವಾದ ಬೇಡಿದ್ರು. ಆಮೇಲೆ ಈಕೆಯನ್ನು ತಮ್ಮ ಕುಲದೇವತೆಯಾಗಿ ಸ್ವೀಕರಿಸಿದ್ರು. ಕುಲದೇವತೆಯಾಗಿ? ಹೌದು. ಯುದ್ಧ ಗೆದ್ಮೇಲೆ ಆ ಪಾದಚಿಹ್ನೆಯನ್ನು ಊರ ಮಧ್ಯಕ್ಕೆ ತಂದು ದೇವಸ್ಥಾನ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಹಂಗಾಗಿ ಮಾರಿಕಾಂಬೆ ಕೆಳದಿ ನಾಯಕರ ಕುಲದೇವತೆಯಾಗಿದ್ಲು. ಓಹೋ, ಹಂಗಾರೆ ಕೆಳದಿ ನಾಯಕರ ಪಾತ್ರ ಬಹಳ ಮುಖ್ಯ ಅಂತಾಯ್ತು. ದೇವಸ್ಥಾನದ ಒಳಗಿರೋ ಮೂರ್ತಿ ಬಗ್ಗೆನೂ ಮಾಹಿತಿ ಇದೆಯಲ್ಲ, ದುರ್ಗೆಯ ಒಂದು ಉಗ್ರ ರೂಪ ಅಂತ. ಹೌದು, ಗರ್ಭಗುಡಿಯಲ್ಲಿರೋದು ದೇವಿಯ ದೊಡ್ಡ ಮೂರ್ತಿ. ಸುಮಾರು 7 ಅಡಿ ಎತ್ತರ ಇರ್ಬೋದು. 7 ಅಡಿ? ಹೌದು. 8 ಕೈಗಳು, ಹುಲಿ ಮೇಲೆ ಕುಳಿತು ರಾಕ್ಷಸನನ್ನು ಸಂಹಾರ ಮಾಡೋ ರೂಪದಲ್ಲಿದೆ. ಈ ಮೂರ್ತಿ ಹತ್ತಿರದ ಹಾನಗಳ ಕಡೆ ಇರೋ ಒಂದು ಕೆರೆಯಲ್ಲಿ ಸಿಕ್ಕಿದ್ದು ಅಂತಾನೂ ಹೇಳೋದುಂಟು. ಓ, ಹೌದಾ? ಕೆರೆಯಲ್ಲಿ ಸಿಕ್ಕಿದ್ದು ಅಂದ್ರೆ? ಹೌದು. ಅದೊಂದು ಐತಿಹ್ಯ. ಹೇಗ್ ಸಿಕ್ತು, ಯಾಕಲ್ಲೇ ಸಿಕ್ತು ಅನ್ನೋದಕ್ಕೆಲ್ಲ ಜನರಲ್ಲಿ ತಮ್ಮದೇ ಆದ ಕಥೆಗಳಿವೆ. ನಿಜ. ಮತ್ತೆ 1950ರ ದಶಕದಲ್ಲಿ ಏನೋ ಒಂದು ಘಟನೆ ನಡೆದಿತ್ತಂತೆ, ದೇವಸ್ಥಾನ ಸ್ಥಳಾಂತರ ಮಾಡೋ ವಿಚಾರದಲ್ಲಿ. ಹೌದು ಹೌದು. ದೇವಸ್ಥಾನವನ್ನು ಊರ ಮಧ್ಯದಿಂದ ಸ್ವಲ್ಪ ಹೊರಗೆ ಸಾಗಿಸೋ ಒಂದು ಯೋಚನೆ ಬಂದಿತ್ತಂತೆ ಆವಾಗ. ಯಾಕೆ? ಜನಸಂದಣಿ ಜಾಸ್ತಿ ಅಂತನಾ? ಕಾರಣಗಳು ಸ್ಪಷ್ಟವಾಗಿಲ್ಲ, ಆದ್ರೆ ಆ ಪ್ರಸ್ತಾಪ ಇತ್ತು. ಅದೇ ಹೊತ್ತಿಗೆ ಸಾಗರದಲ್ಲಿ ಪ್ಲೇಗ್ ರೋಗ ಹರಡಿತ್ತು, ಜೋರಾಗೆ ಹರಡಿತ್ತು. ಅಯ್ಯೋ. ಹೌದು. ಆಗ ಜನರೆಲ್ಲ ದೇವಸ್ಥಾನ ಸಾಗಿಸೋ ಯೋಚನೆಗೂ ಪ್ಲೇಗ್ ರೋಗಗೂ ಏನೋ ಸಂಬಂಧ ಕಲ್ಪಿಸಿದ್ರು. ದೇವಿಗೆ ಇಷ್ಟ ಇಲ್ಲ ಅಂತ, ದೇವಿಯ ಮುನಿಸು ಅಂತ. ಅದೇ. ಆಮೇಲೆ ಆ ಯೋಚನೆ ಕೈಬಿಟ್ರು ಅಂತ ಮೂಲಗಳಲ್ಲಿ ಉಲ್ಲೇಖ ಇದೆ. ಇದು ದೇವಸ್ಥಾನಕ್ಕೂ ಊರಿನ ಜನರ ನಂಬಿಕೆಗೂ ಎಷ್ಟು ಆಳವಾದ ಸಂಬಂಧ ಇದೆ ಅಂತ ತೋರಿಸುತ್ತೆ ಅಲ್ವಾ? ನಿಜಕ್ಕೂ ಜನರ ನಂಬಿಕೆ ಅಂದ್ರೆ ಹಾಗೇನೆ. ಇಲ್ಲಿ ನಡೆಯೋ ಜಾತ್ರೆ ಬಹಳ ಪ್ರಸಿದ್ಧ ಅಲ್ವಾ, ಮಾರಿಕಾಂಬಾ ಜಾತ್ರೆ. ಎಸ್. ಇದರ ಬಗ್ಗೆ ಏನು ವಿಶೇಷ? ಖಂಡಿತ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯೋದು. ಹೆಚ್ಚಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. 3 ವರ್ಷಕ್ಕೊಮ್ಮೆ? ಹೌದು. 9 ದಿನಗಳ ಕಾಲ ಈ ಜಾತ್ರೆ ನಡೀತದೆ. ಇದು ಕರ್ನಾಟಕದ ಪ್ರಮುಖ ಜಾತ್ರೆಗಳಲ್ಲಿ ಒಂದು. ಬಹಳ ಜನ ಸೇರ್ತಾರೆ. ಲಕ್ಷಗಟ್ಲೆ ಜನ ಬರ್ತಾರೆ ಅಂತ ಕೇಳಿದೀನಿ. ಹೌದು. ಇದಕ್ಕೆ ಬರೀ ಧಾರ್ಮಿಕ ಮಹತ್ವ ಅಲ್ಲ, ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಬಹಳ ಮುಖ್ಯ. ದೊಡ್ಡ ರಥೋತ್ಸವನೂ ಇರುತ್ತಂತೆ. ಹೌದು. ಜಾತ್ರೆಯ ಮುಖ್ಯ ಆಕರ್ಷಣೆ ಅಂದ್ರೆ ಅದು ರಥೋತ್ಸವನೇ. ಸುಮಾರು 16 ಅಡಿ ಎತ್ತರದ ಛಂದಕ್ಕೆ ಶೃಂಗಾರ ಮಾಡಿದ ರಥದಲ್ಲಿ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಮಾಡ್ತಾರೆ. 16 ಅಡಿ ದೊಡ್ಡದೇ ಅಲ್ವಾ? ಹೌದು. ಇದನ್ನ ನೋಡ್ಲಿಕ್ಕೇನೆ ಸಾವಿರಾರು ಜನ ಸೇರ್ತಾರೆ. ಆ ದೃಶ್ಯವೇ ಒಂದು ಸಂಭ್ರಮ. ಹಂಗಾರೆ ಸಾಗರದ ಮಾರಿಕಾಂಬಾ ದೇವಸ್ಥಾನ ಬರೀ ಒಂದು ಪೂಜಾ ಸ್ಥಳ ಅಲ್ಲ, ಅದರ ಹಿಂದೆ ಇತಿಹಾಸ ಇದೆ, ಜನರ ನಂಬಿಕೆಗಳು ಸೇರ್ಕೊಂಡಿವೆ. ಖಂಡಿತ. ಮತ್ತು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ ಮೂಲಕ ಒಂದು ದೊಡ್ಡ ಸಾಂಸ್ಕೃತಿಕ ಸಂಭ್ರಮವೇ ಅಲ್ಲಿ ಜೀವಂತವಾಗಿದೆ ಅಂತ ಹೇಳ್ಬೋದು. ನಿಜ. ಶತಮಾನಗಳ ನಂಬಿಕೆ, ರಾಜಾಶ್ರಯ ಮತ್ತು ಒಂದು ಪ್ರದೇಶದ ಜನರ ಅಸ್ಮಿತೆಯನ್ನ ಇದು ಒಳಗೊಂಡಿದೆ ಅಂತ ಅನ್ಸುತ್ತೆ. ಇಲ್ಲಿನ ಒಂದು ಯೋಚನೆ ಮುಂದುವರಿಸಬಹುದು ನೋಡಿ. ಈ ತರಹದ ದೇವತೆಗಳು, ವಿಶೇಷವಾಗಿ ಕುಲದೇವತೆ ಅಂತ ಗುರುತಿಸಿಕೊಂಡವರು, ಬರೀ ಧಾರ್ಮಿಕವಾಗಿ ಮಾತ್ರವಲ್ಲ, ಸಾಮಾಜಿಕವಾಗಿಯೂ ಮತ್ತು ಐತಿಹಾಸಿಕವಾಗಿ ತಮ್ಮ ಪ್ರದೇಶದ ಕೇಂದ್ರಬಿಂದು ಹೇಗಾಗ್ತಾರೆ? ಹೌದು, ಒಳ್ಳೆಯ ಪ್ರಶ್ನೆ. ಅಂದ್ರೆ ಆಳುವ ಮನೆತನಗಳ ಕುಲದೇವತೆಗಳು ಅರಮನೆಯ ಆಚೆಗೆ ಸಾಮಾನ್ಯ ಜನರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತಿದ್ದರು? ಇದು ಆಲೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ. ಇದು ನಮ್ಮ ಚರ್ಚೆಗೆ ಒಂದು ಒಳ್ಳೆಯ ಅಂತ್ಯದ ಯೋಚನೆ. ಧನ್ಯವಾದಗಳು.